ನನಗೆ ಇವತ್ತು 12 ಗಂಟೆಗೆ ನೋಟಿಸ್ ಬಂದಿತ್ತು, ಇವತ್ತೇ ಬಂದಿದ್ದು. 3 ಗಂಟೆಗೆ ಬರಕ್ಕೆ ಹೇಳಿದ್ರು, 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಂತ ACP ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ. ಸೈನು ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತ ಕೆಲಸ ಪಾತ್ರ ಕೊಲೆ ಕೇಸ್ ಅಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದು ನಾವು ತಗೊಂಡಿದ್ವಿ. 3 ತಿಂಗಳಿಂದ ಅದು ವಾಪಸ್ ಕೊಟ್ಟಿದ್ವಿ. ಅಲ್ಲ, ನೀವು ದರ್ಶನ್ ಹತ್ರ ತಗೊಂಡಿದ್ದು ವಾಪಸ್ ಕ್ಲೀನ್ ಆಗಿ ಕೊಟ್ಟಿದ್ದೀವಿ ಸರ್. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ದರ್ಶನ್ ಹತ್ರ ತಗೊಂಡಿದ್ರಿ, ವಾಪಸ್ ಕೊಟ್ಟಿದ್ರಿ ಅನ್ನೋದಲ್ಲ, ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನುವಂತ ಕಾರಣಕ್ಕೆ ನಿಮ್ಗೆ ಕೊಟ್ಟಿರೋದು ಇಲ್ಲ. ಅದು ಈಗ ನಿಮ್ಗೆ ತನಿಖೆ ಹಂತದಲ್ಲಿದೆ, ಅದನ್ನೆಲ್ಲ ಲಿಖಿತ ಕೊಟ್ಟಿದ್ದೀನಿ. ದಯವಿಟ್ಟು ಸರ್ ಯಾವ ಟೈಮಲ್ಲಿ ಕೊಟ್ಟಿದ್ರಿ? ತುಂಬಾ ಹಳೇದು ಈ ರೀಸೆಂಟ್ ನೀವು ತಗೊಂಡಿದ್ದಲ್ಲ ಸರ್, ಅವ್ರು ಕೊಟ್ಟಿದ್ದು ದರ್ಶನ್ ಅವ್ರಿಗೆ ನೀವು ಯಾವಾಗ ಕೊಟ್ರಿ? ಅವ್ರು ಕೊಟ್ಟಾಗ ಅಲ್ಲ, ತಗೊಂಡಿದ್ದು ಒಳ್ಳೇದೇ, ಕೊಟ್ಟಿದ್ದು ಸಿನಿಮಾ ವಿಚಾರವಾಗಿ ಸಿನಿಮಾ ವಿಚಾರ ಸರ್. ಹಣ ವೈಯಕ್ತಿಕವಾಗಿ ತಗೊಂಡಿದ್ದೆ, ವೈಯಕ್ತಿಕವಾಗಿ ವಾಪಸ್ ನಿಮ್ಮನೆ ಹತ್ರ ಕೇಳಿದ್ರ ಸರ್ ದರ್ಶನ್ ಹಣ ಕೊಡಿ ನನಗೆ ಅಂತ ಕೇಳಿದ್ರೆ ನೀವೇ ಕೊಟ್ಟಿದ್ದೆ? ಇಲ್ಲ, ಅವ್ರದೇ ದುಡ್ಡನ್ನು ಅವ್ರು ಕೊಟ್ಟಿದ್ದಾರೆ. ತುಂಬಾ ದಿನಗಳಾಗಿತ್ತು, ನಾವು ಅವ್ರ ಹತ್ರ ತಗೊಂಡಿದ್ವಿ, ಇಸ್ಕೊಂಡಿದ್ದು, ಕೊಟ್ಟಿದ್ವಿ ಅಂತ ಹೇಳಿದ್ವಿ. ತುಂಬಾ ದಿನಗಳಾಗಿದ್ದು ಯಾಕೆ ಸಾಕಷ್ಟು ವ್ಯವಹಾರ ಮಾಡುವಂತ ದರ್ಶನ್ ತುಂಬಾ ಜನದ ಹತ್ರ ಮಾಡ್ತಾರೆ, ನಿಮ್ಮನ್ನ ಯಾಕೆ ನೋಟಿಸ್ ಮಾಡಿದ್ರು ಅಂತ ಮಾತಾಡ್ತೀವಿ. ಅಲ್ಲ, ಎಷ್ಟು ವರ್ಷಗಳಿಂದ ನಿಮ್ಗೆ ನನ್ಗೆ ನೋಟಿಸ್ ಬಂದಿದ್ದು ಇವತ್ತಷ್ಟೇ. ನೋಟಿಸ್ ಬಂದಿರೋದು ಇವತ್ತೇ ಬಾ ಅಂತ ಹೇಳಿದ್ರು. ಇವತ್ತೇ ಬಂದು ಸಂಪೂರ್ಣವಾಗಿ ನಮ್ಗೆ 2010-11ರಿಂದ ಅಂಬರೀಷ್ ಅಣ್ಣನ ಮನೇಲಿ ಪರಿಚಯ ಆಗಿದೆ. ಧನ್ಯವಾದ.